ತಾಯಿ ಯೋಗೇಶ್ವರಿಯಲ್ಲಿ ಮೊದಲನೇದಾಗಿ ಪ್ರಾರ್ಥಿಸಿಕೊಳ್ತಾ ಈ ಒಂದು ಜಾತ್ರಾ ಮಹೋತ್ಸವ ನಡೀಲಿಕ್ಕೆ ಕಾರಣಕರ್ತರಾದಂಥ ಪ್ರತಿಯೊಬ್ಬರಿಗೂ ಸಹ ನಾನು ಹೃದಯಪೂರ್ವಕವಾಗಿ ಹಾಗೂ ನಮ್ಮ ಗ್ರಾಮದ ಪರವಾಗಿ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತಾ, ಮತ್ತು ಈ ಒಂದು ಕಾರ್ಯಕ್ರಮ ನಡಿಬೇಕಾದ್ರೆ ಇಲ್ಲಿ ಪ್ರತಿಯೊಬ್ಬರ ಶ್ರಮ ಇದೆ. ದ್ಯಾವರಹಳ್ಳಿ ಆಗಲಿ ಚಿಕ್ಕತುಪ್ಪೂರು ಆಗಲಿ ಇಷ್ಟೇ ಅಂತ ನಾವು ಹೇಳಕ್ಕೆ ಬರಲ್ಲ. ಇಲ್ಲಿ ಪ್ರತಿಯೊಬ್ಬರ ಶ್ರಮ ಇದೆ. ಇಲ್ಲಿ ಎಲ್ಲ ಜನಾಂಗದ ಮುಖಂಡರುಗಳು ಮತ್ತು ಎಲ್ಲ ಸಮಸ್ತ ಚಿಕ್ಕತುಪ್ಪೂರು ಗ್ರಾಮದ ಎಲ್ಲ ಬಂಧುಗಳು ಸೇರಿ ಮಾಡ್ತಕ್ಕಂಥ ಈ ಒಂದು ಜಾತ್ರೆ. ಇದಕ್ಕೆ ಮೆರುಗು ಬಂದಿರತಕ್ಕಂಥದ್ದು ನಮ್ಮ ಹಿರಿಯರಾದಂಥ ಮಹೇಶಪ್ಪನವರು ಮತ್ತು ನಮ್ಮ ಮಾಸ್ಟ್ರು ಮತ್ತು ನಮ್ಮ ಹಿರಿಯರಾದಂಥ ರಾಮನಾಯ್ಕರು, ನಮ್ಮ ಗ್ರಾಮದ ಇನ್ನೊಬ್ಬರು ಹಿರಿಯರಾದಂಥ ಸ್ವಾಮಿ ನಾಯ್ಕರು, ಮತ್ತು ಇಲ್ಲಿ ಬಂದಿರತಕ್ಕಂಥ ನಮ್ಮ ಸ್ನೇಹಿತರು ಎಲ್ಲರೂ ಸಹ ಮಂಜುನಾಥ್ ಮತ್ತು ಶಿವು, ಮಹೇಶ್, ರಂಗಸ್ವಾಮಿ ಇವ್ರುಗಳು ತುಂಬ ಶ್ರಮ ಪಟ್ಟಿದ್ದಾರೆ. ನಾವು ಬರೀ ಮಾತಲ್ಲಿ ಹೇಳೋದಲ್ಲ, ಶ್ರಮದ ಇಂದಿನ ಪ್ರತಿಫಲ ಈ ಜಾತ್ರೆದ ಒಂದು ತಾಯಿ ಯೋಗೇಶ್ವರಿ ಕೃಪೆಯಿಂದ ನಡೀತಾ ಇದೆ. ಮತ್ತು ಇದು ಪ್ರತಿ ಸಲ 5 ವರ್ಷಕ್ಕೊಂದ್ಸಲ ಹಿರಿಯರು ಮಾಡ್ಕೊಬಂದಿದ್ರು. ನಮ್ಮ ಕಾಳವೀರಪ್ಪನವ್ರ ಕಾಲದಿಂದನೂ 3 ವರ್ಷಕ್ಕೆ ಮಾಡ್ತಿದ್ರಂತೆ. ಈಗ 5 ವರ್ಷಕ್ಕೆ ಶುರುವಾಯಿತು. ನಮ್ಮ ಕಾಲಾಂತರದಿಂದಾಗಿ ಈಗ 7 ವರ್ಷಕ್ಕೆ ಮಾಡ್ತಾಯಿದ್ದೀವಿ. ತಾಯಿ ಯೋಗೇಶ್ವರಿ ಕೃಪೆಯಿಂದ ಮುಂದೆ 5 ವರ್ಷಕ್ಕೊಂದ್ಸಲ ನಡೀಲಿ ಅಂತ ಹೇಳ್ತಾ, ಹಾಗೂ ಚಾಮರಾಜನಗರ ಜಿಲ್ಲೆಯ ಪ್ರತಿಯೊಬ್ಬರು ಸಹ ಆಗಮಿಸಿ ತಾಯಿ ಯೋಗೇಶ್ವರಿ ಕೃಪೆಗೆ ಪಾತ್ರರಾಗಬೇಕು. ಈ ತೇರಿನ ಉತ್ಸವ ಏನಪ್ಪ ಅಂತ ಹೇಳಿದ್ರೆ, ನಾವು ಒಂದು ಹೆಮ್ಮೆ ಪಡಬೇಕಾದ ವಿಚಾರ ಏನಪ್ಪ ಅಂದರೆ, ನಮ್ಮ ಗ್ರಾಮದಲ್ಲಿ ನಡೀತಕ್ಕಂಥ ಈ ಒಂದು 7 ದಿನದ ಉತ್ಸವ, ಪ್ರತಿ ದಿನಾನೂ ಸಹ ಒಂದೊಂದು ಉತ್ಸವ ಇರುತ್ತೆ. ತಾಯಿ ಯೋಗೇಶ್ವರಿ ಮೆರವಣಿಗೆ ನಡೆಯುತ್ತೆ. ಕೆಲವು ನೈಟು ಮೌನ ಮೆರವಣಿಗೆ ಇದೆ, ಇನ್ನು ಕೆಲವು ಬೆಳಗಿನ ಟೈಮ್ ಇದೆ. ಇದು ಹೆಣ್ಮಕ್ಳೆಲ್ಲ ಎಲ್ಲೇ ಮದುವೆ ಆಗಿದ್ರೂ ಸಹ 8 ದಿನ ಅಂತಲೇ ಹೆಣ್ಮಕ್ಳು ಆಗಮಿಸಿ ಈ ಒಂದು ಜಾತ್ರೆನ ತುಂಬ ಯಾವುದೇ ಮದುವೆ ಮತ್ತು ಇನ್ನೊಂದು ಸಮಾರಂಭಕ್ಕಿಂತ ಹೆಚ್ಚು ಮೆರುಗು ಕೊಡ್ತಾರೆ. ಎಲ್ಲ ಹೊಸ ಬಟ್ಟೆಗಳು, ಮತ್ತೊಂದು ಮಗದೊಂದು ಹೆಣ್ಮಕ್ಳ ಆಡಂಬರಗಳು ನಿಮಗೆ ಗೊತ್ತು. ಹಾಗೆ ಪ್ರತಿ ಚಾಮರಾಜನಗರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಭಕ್ತ ಮಹಾಶ್ರೀಯರಲ್ಲೂ ಹೃದಯಪೂರ್ವಕವಾಗಿ ಬೇಡಿಕೊಳ್ತಾ ಈ ಒಂದು ತೇರಿನ ಉತ್ಸವ 6ನೇ ತಾರೀಕು ಇರೋದ್ರಿಂದ ತಾವೆಲ್ಲರೂ ಆಗಮಿಸಿ ತಾಯಿ ಯೋಗೇಶ್ವರಿ ಕೃಪೆಗೆ ಪಾತ್ರರಾಗಬೇಕು. ಮತ್ತು 7 ಜನ ಅಕ್ಕ ತಂಗಿಯರು ಇರ್ತಕ್ಕಂಥ ಈ ಒಂದು ತೇರಿನ ರಥೋತ್ಸವ ಚಾಮುಂಡೇಶ್ವರಿ, ಚೌಡೇಶ್ವರಿ, ಯೋಗೇಶ್ವರಿ, ದುರ್ಗಾಪರಮೇಶ್ವರಿ, ಆದಿಶಕ್ತಿ, ಪರಾಶಕ್ತಿ ತಾಯಿಂದ್ರೆಲ್ಲರೂ ಸಹ ಒಟ್ಟಾರೆ ನಮ್ಮ ಹಿರಿಯರು ಹೇಳ್ತಿದ್ರು. ಅರಳಿ ಮರ ಅಂತ ಇದೆ ನಮ್ಮ ಸ್ಕೂಲ್ ಪಕ್ಕ, ಅಲ್ಲಿ ಕೂತ್ಕೊಂಡು ನೋಡ್ತಿದ್ರು ಅಂತ ನಮ್ಮ ಹಿರಿಯರು ಹೇಳ್ತಿದ್ರು. ನಮ್ಗೆ ನಂದು ಅಷ್ಟೊಂದು ಅನುಭವ ಇಲ್ಲ, ಅವ್ರು ಹೇಳಿದ್ದನ್ನು ಕೇಳಿ ನಿಮಗೆ ತಿಳಿಸ್ತಾ ಇದ್ದೀವಿ ಅಷ್ಟೇ. ಇದೊಂದು ಉತ್ಸವ ಅಂತ ಹೇಳಿದ್ರೆ ನಮಗೆ ಈ ಹಬ್ಬ ನಮಗೆ ಮರೀಲಿಕ್ಕೆ ಆಗಲ್ಲ. ಯಾಕಂದರೆ ನಮಗೆ ತಿಳಿದ ಮಟ್ಟಿಗೆ ಇದು 3ನೇ ಜಾತ್ರೆ. ನಮ್ಮ ಹಿರಿಯರು ತುಂಬ ಜಾತ್ರೆಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. ಇನ್ನೂ ಸಹ ನಿಮ್ಮೆಲ್ಲರ ಸಹಕಾರ ಮತ್ತು ತನುಮನ ಧನ ಸಹಾಯ ಮಾಡಿರ್ತಕ್ಕಂಥ ಎಲ್ಲರಿಗೂ ಸಹ ನಾವು ಅಭಿನಂದನೆ ಹೇಳ್ತಾ ಸುಸ್ವಾಗತವನ್ನು ಕೋರ್ತೀವಿ. ಮತ್ತು ಎಲ್ಲರೂ ಆಗಮಿಸಬೇಕು, ಅವ್ರಿಗೆಲ್ಲರಿಗೂ ಸಹ ನಾವು ಸ್ವಾಗತವನ್ನು ಕೋರ್ತಾ ತಾಯಿ ಯೋಗೇಶ್ವರಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತೇಳಿ ಪ್ರಾರ್ಥಿಸ್ಕೊಳ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ.